ಹೇಳಿಲ್ಲ ನೀ ಅರ್ಶಿಯಾಗ ಬೆಳಿಗ್ಗೆ ಇವು ಡ್ರೆಸ್ ಬಂದಿದ್ವು ಇಲ್ಲ ಹೇಳಿಲ್ಲ ನನಗೂ ನೆನಪಾಗಿಲ್ಲ ಅವು ಆಕೆ ಫೋನ್ ತಗೊಂಡಕ್ಕೆ ಶೀದ ಅದು ವಿಡಿಯೋ ಎಡಿಟ್ ಮಾಡೋದಿತ್ತನ ಆಕೆ ಹೇಳಿದ್ನ ಒಂದಿಷ್ಟು ಹಾಕ್ತಿದ್ಲ ನಾ ವಿಡಿಯೋದೊಳಗೆ ಆಕೆ ಡ್ರೆಸ್ ಆರ್ಡ್ರ್ ಮಾಡಿದ್ಲ ರೀ ಪೈಕಿ ಬಂದವ್ರಿ ಅವು ಅವು ಹೆಂಗೆ ಅದಾವೇನ್ರಿ ಅವು ಅದು ಈಕಿ ಫೋಟೋ ತೋರಿಸಿದ್ಲಲ್ರಿ ಅದ್ರೊಳಗೆ ಒಂಥರ ಕಾಣಕತ್ತಿದ್ವು ಅವು ಈಗ ಒಂಥರ ಕಾಣಕತ್ತವು ನೋಡು ಹಾಂ ರಿಪ್ಲೈ ಮಾಡಕ್ಕೆ ಬರ್ತೈತಿ ರಿಟರ್ನ್ ಮಾಡಕ್ಕೆ ಬರ್ತೈತಿ ಅಂಥವು ಇದ್ರೆ ಚಲೋ ಮತ್ತು ಅವು ನಿನಗೆ ಆಗ್ಲಾರ್ದಟ್ಟಿದ್ರೆ ನೋಡು ಅವು ನೀರು ಹಾಕೋದ್ರಾಗ ಅಂದ್ರೆ ಹುಡುಗಿ ಹೋಗ್ಬಿಡ್ತವೆ ನಾವು ಏನೇ ಕೊಟ್ರಲ್ಲ ಚೀಟಿ ಏನೈತೆ ಅದ ಎಲ್ಲಿ ಹೆಂಗದ ಬಿಚ್ಚರ್ಸಿ ಅರಿಪಾವು ಎಲ್ಲೋ ಕಲರ ಮೊನ್ನೆ ತಗೊಂಡಿಲ್ಲ ಸಣ್ಣಪ್ಪನ ಮದುವೆ ಒಳಗೆ ಹ್ಞೂ ಇಷ್ಟಿಷ್ಟು ಉದ್ದ ಅದಾರ ಇವ್ರು ನೋಡಿದ್ರ ಚಲೋ ಅದಾವ ಪ್ಯಾಂಟ್ ಚಲೋ ಐತೆ ಕಾಟನ್ ಅಲ್ಲ ಪೂರ ಅವು ನೀರು ಹಾಕಿನೇ ಹುಡುಕ್ತಾವೆ ದೊಡ್ಡದು ನೋಡು ಈ ದೊಡ್ಡದ ದೊಡ್ಡ ಮನೆ ಹುಡುಕಿ ದೊಡ್ಡದು ನನ್ನ ರೊಕ್ಕ ಎಲ್ಲ ತಿಂದು ಹಾಳು ರೊಕ್ಕ ತಿಂದು ಹಾಳು ಮಾಡ್ಕೊಂಡಿ ನೀನು ಮೂಗ್ಬಾರ್ದು ತೊಗೊಂಡೆ ನೀನು ಮತ್ತೆ ಆಕಿ ನನಗೊಂದು ಕೊಡೋಣಿದ್ದು ಬ್ಲ್ಯಾಕ್ ಕೊಡೋಣ ಮತ್ತೆ ಆಕಿ ನೀನು ಮೂಗ್ಬಾರ್ದು ಕೊಟ್ಟೇ ಇಲ್ಲ ಹೌದು ಅರ್ಷಿಯ ಎಲ್ಲಿ ಹೋಯ್ತಿದ್ದಿ ಮನೆ ಬಿಟ್ಟಕ್ಕೆ ಹಂಗೆ ಸಲುವಾಗಿ ಹೋಗಿ ಬಿಡೇವ ತಗೊಂಡೆ ಇರಲ್ದಾಗ ಜೇಬ್ ಅದಾವನ ಬ್ಲ್ಯಾಕ್ ಕೊಡೋಣ ಆಕಿಗೆ ಅದು ಸೂಟ್ ಆಗಲ್ಲ ಬ್ಲ್ಯಾಕ್ ಕೊಡೋಣ ಬ್ಲ್ಯಾಕ್ ಇದ್ದೀಗ ಹೆಂಗೈತಿ ಈ ಪ್ಯಾಂಟ್ ದೊಡ್ಡದೈತೆ ವರ್ಷ ಜೇಬ್ ಎದಕ್ಕೆ ಹುಡುಕ್ದ ಇರಲ್ಲ ಅಂದ್ರೆ ಇಲ್ಲಿ ಬಿಡು ಹೋಗ್ಲಿ ಯಾಕೆ ಜೇಬ್ ಇಂಪಾರ್ಟೆಂಟ್ ಐತಿ ಕೊಡು ಏನು ನೋಡಾಕತ್ತ ಬಿಡು ಶಶಿಯ ಹಾಕೊಂಡ್ ಬಿಡು ನೀನು ಕಾಲೇಜ್ಗೆ ಹೋಗಿ ನೀನು ಹಾಕೊಂಡು ಹೋಗೋ ನಿಂತಿ ಏನಾತ ಆಕಿನ ಒಂದಿನ ಊಟಗಲ್ಲಿ ಏನು ಆಗಂಗಿಲ್ಲ ಊಟಗ ಅನ್ಬೇಕು ಎರಡು ಮೂಗ್ಬಾರ್ದು ತೊಗೊಂಡ್ಲ ಆಕಿನ ನಿಂಗೊಂದು ಆಕಿಗೊಂದು ಹಾಕ್ಯಂದಿನಿ ಆಲೆ ಮೂಗ್ಬಾರ್ದು ಜೋಳಿ ಗಿಜೋಳಿ ಇದ್ದದ್ದೆಲ್ಲ ಕಡೆ ಏಯ್ ಬೇಡವಾ ಚಲೋ ಅದತ್ತವ ಮಸ್ತ್ ಅದ ರಿಟರ್ನ್ ಮಾಡಬೇಡ್ರಿ ಊಟಗರಿ ನೋಡು ಎಲ್ಲಿ ಇಬ್ಬರು ಜೊತೆಲಿಂದ್ರಿ ಇಬ್ರು ಯಾರ್ಯಾವ ಥರದ್ದು ನೀ ಚಪ್ಪಲ್ ಬಿಡೋರಿಪ್ಪ ಬಯಲಸಿ ನೋಡಮ್ಮ ಈ ಕಡೆ ಮ್ಯಾಗ ಹತ್ತು ಕಟ್ಟಿ ಹತ್ತು ಇಬ್ಬರು ಸೇಮ ಗೋಣ್ ಮ್ಯಾಕತ್ತ ನೋಡ್ರಿ ಇಬ್ಬರು ಸೇಮ್ ಅದಾರ ಜೋರು ಬಂತ ನಾಳ ನನಗೆ ಹೇಳಿಲ್ಲ ಅವ್ರವ್ರ ಡ್ರೆಸ್ ಬಂದಿತ್ತು ಇವಾಗ ನೆನಪಾತಂತ ಇವಾಗ ಹೇಳಿದೆ ಅಂದರೆ ನಾನು ಕಾಲೇಜ್ದಾಗ ಬಂದ ತಕ್ಷಣ ನಾನು ಮೇಲೆ ಬಂದುಬಿಟ್ಟೆ ರೀ ಫೋನ್ ತೊಗೊಂಡೆ ಸೊ ಹಾಗಾಗಿ ನನಗೆ ಹೇಳಿಲ್ಲ ಚಲೋ ಅದ ರೀ ಡ್ರೆಸ್ ಚಲೋ ಬಂದ ನಾನು ಏನೇನು ಮೀಶೋದಿಂದ ಆರ್ಡ್ರ್ ಮಾಡಿನಲ್ಲ ರೀ ಎಲ್ಲ ನನಗೆ ಚಲೋನ ಬಂದೈತಿ ಒಂದು ಅಂದ್ರೆ ಚಲೋ ಇಲ್ಲ ಅನ್ನೋ ಥರ ಇಲ್ಲ ರೀ ಸ್ಟಡಿ ಟೇಬಲ್ ಆರ್ಡ್ರ್ ಮಾಡಿದೆ ಅದು ಚಲೋ ಬಂದೈತಿ ಅದಕ್ಕಿಂತ ಫಸ್ಟ್ ನಾನು ಭಾಳ ಡ್ರೆಸ್ ಆರ್ಡ್ರ್ ಮಾಡೀನಿ ರೀ ಅವೆಲ್ಲ ಚಲೋ ಬಂದಾವು ಇವು ಚಲೋ ಬಂದವ್ರಿ ಇವಾಗ ನನಗೆ ಭಾಳ ಹೊಟ್ಟೆ ಹಸ್ದಿತ್ತು ರೀ ಇಲ್ಲಿ ನೋಡ್ರಿ ಇಲ್ಲಿ ಆಲೂಗಡ್ಡೆ ಪಲ್ಯನೂ ಇಲ್ಲ ಮತ್ತು ರೈಸ್ ಸಾಂಬಾರು ನನಗೆ ಅಷ್ಟು ಹೋಗಲ್ಲ ರೀ ಮಧ್ಯಾಹ್ನ ಟೈಪು ಮತ್ತು ಇಲ್ಲಿ ರೊಟ್ಟಿನೂ ಇಲ್ಲ ಮತ್ತು ಅವರ ಬೆಂಡೆಕಾಯಿ ಫ್ರೈ ಮಾಡಿದ್ರು ರೀ ಬೆಂಡೆಕಾಯಿ ಫ್ರೈನು ಅದು ಮಾಡ್ಯಾರ ನನಗೆ ಇಟ್ಟಿಲ್ಲ ಸೊ ನನಗೆ ಸಿಟ್ಟು ಬಂತು ನಾನೆಲ್ಲ ಇದು ಮಾಡಿದೆ ನೀನು ಮಾಡ್ಕೊಂಡು ತಿನ್ನು ಅಂತೆಲ್ಲ ಅಂದ್ರಿ ಸೊ ನಾನಿಲ್ಲೇ ತವಾ ಪಾಸ್ತಾ ಮಾಡೀನಿ ರೀ ಅಂದ್ರೆ ನನಗೆ ಬಾಳ್ಗಿ ಏನೂ ಸಿಗಲಿಲ್ಲ ರೀ ಮಾಡೋಕೆ ಅದಕ್ಕೆ ನಾನು ಈ ರೀತಿ ತವಿ ಒಳಗೆ ಮಾಡಿದೆ ರೀ ಈ ರೀತಿ ರೆಸಿಪಿ ಇತ್ತಂದ್ರೆ ಹೇಳ್ರಿ ನಂಗೆ ತವಾ ರೆಸಿಪಿದ ಯಾಕಂದ್ರೆ ನಾನು ಯಾವತ್ತೂ ಕೆಡಲ್ಲ ರೀ ತವಾ ಪಾಸ್ತಾ ಅನ್ನೋ ಥರ ಸೊ ಇದು ನಾನು ಹಂಗೆ ಮಾಡಿದೆ ರೀ ಮತ್ತು ಇದಂತೂ ನನ್ನ ಕಡೆ ಪಾಸ್ತಾ ಮಸಾಲ ಮ್ಯಾಗಿ ಮಸಾಲ ಏನೂ ಇರಲಿಲ್ಲ ರೀ ಅದು ಇರಲಿಲ್ಲ ಅಂದ್ರೆ ಎಷ್ಟು ಟೇಸ್ಟಿ ಆಗಿತ್ತು ಅಂತಂದ್ರೆ ಸಖತ್ ಟೇಸ್ಟ್ ಆಗೈತೆ ರೀ ನಿಮಗೆ ಇದು ರೆಸಿಪಿ ಬೇಕಂತಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ನನ್ನ ಸ್ಪೆಷಲ್ ತವಾ ಪಾಸ್ತದ ರೆಸಿಪಿ ಹೇಳ್ತೇನೆ ರೀ ನಿಮಗೆ ನಾನು ಒಂದು ಬೌಲ್ದೊಳಗೆ ಹಾಕ್ಕೊಂಡು ತಿನ್ನತ್ತೀನಿ ರೀ ಪಾಸ್ತಾ ನಾನಂತೂ ಇವಾಗ ಪಾಸ್ತಾ ಎಲ್ಲ ತಿಂದೆ ರೀ ಇವಾಗ ಸ್ವಲ್ಪ ಬರ್ಕೊಳ್ಳೋಣ ಯಾಕೆ ಬಂದಂತ ನಳನೂ ಬಂದಿತ್ತು ರೀ ನಳ ಬಂದೈತಲ್ರಿ ಇವಾಗ ನಳನೂ ಬಂದಿತ್ತು ಇವಾಗ ಸೊ ಹಾಗಾಗಿ ಜಲ್ದಿ ಸ್ವಲ್ಪ ಹೊತ್ತು ಬರ್ಕೊತೀನಿ ರೀ ಆಮೇಲೆ ಮತ್ತೆ ಭಾಂಡೆ ಅದಾವ ಅದನ್ನು ತಿಕ್ಕಿ ಮತ್ತೆ ಬರ್ಕೊತೀನಿ ರೀ ಇಲ್ಲ ಡ್ರೆಸ್ ಅದಾವಲ್ಲ ರೀ ಇವನ್ನ ಜಲ್ದಿ ಅಂಟಿ ಕಡೆ
ಅಂದ್ರೆ ನೀವು ಭಾಳ ಜನ ಕಮೆಂಟ್ ಮಾಡಿನೂ ಹೇಳಿದ್ರಿ ನಿಮ್ಮ ಮನ್ಯಾಗ ಟೇಲರ್ ಅದಾರ ಅವರ ಹೊಲಿತಾರ ನೀವು ಯಾಕೆ ಅವ್ರ ಕಡೆ ಕೊಡ್ತೀರಿ ಅಂತಂದು ಅಂದರೂ ನನಗೆ ಇವ್ರ ಕಡೆ ಎಲ್ಲ ಕೊಡೋಕೆ ಇಷ್ಟ ಆಗಲ್ಲ ರೀ. ಅದಕ್ಕೆ ನಾನು ಇಲ್ಲಿ ಆಂಟಿನೇ ಇರ್ತಾರಲ್ಲ ಅವ್ರ ಕಡೆನ ಇವಾಗ ಹಿಡ್ಸಕ್ಕೆ ಕೊಡೋಣ್ರಿ. ಸ್ವಲ್ಪ ದೊಡ್ಡವಾಗ್ತಾರೆ ಡಬಲ್ XL ಆರ್ಡ್ರ್ ಮಾಡಿರ್ತೀನಿ ರೀ. ಯಾಕಂದ್ರೆ ಟಾಪ್ ದೊಡ್ಡದು ಬರ್ತೈತೆ ರೀ, ಪ್ಯಾಂಟು ದೊಡ್ಡದು ಬರ್ತೈತಲ್ಲ ರೀ. ಯಾಕಂದ್ರೆ ಪ್ಯಾಂಟ್ ಹೈಟ್ ಬರಬೇಕು ನನ್ನ ಲೆಂತ್ ಒಳಗೆ. ಸೊ ಹಾಗಾಗಿ ನಾನು ಡಬಲ್ XL ಮಾಡಿರ್ತೀನಿ ಏನು ಅರ್ಬಿ ಮಾಡಿದ್ರು ಇದ್ರೂ ಆರ್ಡ್ರ್. ಸೊ ಇದು ಪ್ಯಾಂಟ್ ಲೆಂತ್ ಜಾಸ್ತಿ ಬರುತ್ತೆ ರೀ, ಮತ್ತು ಇದ್ರದ್ದು ಲೆಂತ್ ಜಾಸ್ತಿ ಬರುತ್ತೆ ಟಾಪಿಂದ. ಸೊ ಅದಕ್ಕೆ ಇದನ್ನು ಹಿಡಿಸ್ತೀನಿ ರೀ ನಾನು ಇವಾಗ ಹೋಗಿ. ಇವಾಗ ಬರ್ಕೊಂಡು ಕುಂದ್ರಿ ಸ್ವಲ್ಪ ಹೊತ್ತು. ನಾವು ಮೊನ್ನೆ ಚಿಕನ್ ಲೆಗ್ ಗೀ ರೋಸ್ ಮಾಡಿದಾಗ ಇವಾಗ ಗೋಬಿ ರೈಸ್ ತೊಗೊಂಡು ಬಂದಿದ್ದಾರೆ. ಅದು ಟೇಸ್ಟಿ ಹತ್ತಿತ್ತು. ಇವಾಗ ಮತ್ತು ನಾವು ತರಿಸಿ ತಿನ್ನತ್ತೀವಿ ಇಲ್ಲ ಗೋಬಿ ರೈಸ್. ನನಗೂ ಕೊಡ್ರಿ ಉಳ್ಳಾಗಡ್ಡಿ ನಿಂಬೆ ಹಣ್ಣು. ನಾನಂತೂ ಇಷ್ಟೋ ತನಕ ಬರ್ಕೊಂಡ್ರಿ 9:30 ಆಯ್ತು. ಇವಾಗ ನಾ ಮ್ಯಾಲೆ ಬಂದೀನಿ ರೀ. ಪಪ್ಪ ಇಲ್ಲ ರೀ, ಎಲ್ಲೇ ಹೋಗ್ಯಾರ, ಅವ್ರು ಹಾಸಿದಿಲ್ಲ. ಹಾಗಾಗಿ ನಾನು ಹಾಸೇನಿ ರೀ. ಇವಾಗ ಮಕ್ಕೊಳ್ಳೋಣ್ರಿ. ಮತ್ತು ನನಗೆ ಕಮೆಂಟ್ ಮಾಡಿದ್ರಿ ಭಾಳ ಜನ, ನೀನು ಮಾತಾಡೋದಕ್ಕಿಂತ ಜಾಸ್ತಿ ಆ್ಯಕ್ಟಿವಿಟೀಸ್ ತೋರಿಸೋ, ನೀವೇನು ಮಾಡ್ತೀವಿ ಅದನ್ನೆಲ್ಲ ಹೇಳಿದ್ರಿ. ಸೊ ನಾನು ಅದನ್ನೆಲ್ಲ ಟ್ರೈ ಮಾಡತ್ತೀನಿ ರೀ, ಅದನ್ನು ಜಾಸ್ತಿ ಆ್ಯಕ್ಟಿವಿಟೀಸ್ ತೋರ್ಸಕ್ಕೆ. ಸೊ ನಾನು ಇಷ್ಟು ತೋರ್ಸೀನಿ ರೀ. ಮತ್ತು ನಾಳೆ ಏನು ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನನಗೆ ಗೊತ್ತಾಗ್ವಲ್ತು ರೀ. ಚಪಾತಿ ಅಂದರೆ ನನಗೆ ಮಾಡೋಕೆ ಇದು ಆಗದ್ರಿಪ್ಪ, ಅದು ಹಿಟ್ಟು ನಾದ್ಕೊಂಡು ಅದನ್ನೆಲ್ಲ. ಸೊ ನೋಡ್ತೇನೆ ರೀ ನಾನು ಏನಾಗುತ್ತೋ ಅದನ್ನು ನಾಳೆ ಮಾಡ್ಕೊಂಡು ಹೋಗ್ತೇನೆ ರೀ. ಬಟ್ ಇವಾಗ ಮಕ್ಕೊಂಡ್ಬಿಡೋಣ್ರಿ, ನಿದ್ದೆ ಅಂತೂ ಫುಲ್ ಬರತ್ತೈತೆ ರೀ. ನಾಳೆ ಬೆಳಗ್ಗೆ ಜಲ್ದಿನೂ ಹೇಳ್ಬೇಕು ರೀ, ಹಾಗಾಗಿ ಮಕ್ಕೊಳ್ಳೋಣ್ರಿ ಇವಾಗ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ನೋಡಿಪ್ಪ ನಾನಂತೂ ಎದ್ದು ಬಂದೆ ರೀ. ಇವಾಗ ಟೈಮ್ 7:15 ಆಯ್ತು ರೀ. ಇವಾಗ ಎದ್ದು ಬಂದೆ ರೀ ನಾನು. ಇವಾಗ ನೋಡೋಣ್ರಿ ಮನೆಯೊಳಗೆ ಏನೈತಿ, ನಾನು ಏನು ಮಾಡ್ಕೊಂಡು ಹೋಗಬಹುದು ಅಂತ ಹೇಳಿ. ನಾನು ಬಂದಿಂದ ರೀ ಏನಾದರೂ ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಆಲೂಗಡ್ಡೆ ಪಲ್ಯ ಮತ್ತು ಚಪಾತಿ ಮಾಡ್ಕೊಂಡು ಹೋಗ್ಬೇಕಂದ್ರೆ ಆಲೂಗಡ್ಡೆ ಪಲ್ಯ ಒಂದೈತ್ರಿ. ರೈಸ್ ತಿಂದು ಸಾಕಾದ್ರೆ ಯಾಕೆ ಬಂದಂದ್ರೆ ಇವಾಗ ಮಣ್ಣಿಂತನೂ ನಾನು ರೈಸ ತಿನ್ನತ್ತೀನಿ ರೀ. ಸೊ ಸಾಕಾತ್ರಿ ರೈಸ್. ಅದಕ್ಕೆ ಇಲ್ಲೇ ನಿನ್ನೆ ಮಾಡಿದ್ದೆ ಚೌಳಿಕಾಯಿ ಪಲ್ಯ ಐತ್ರಿ, ಅದನ್ನು ಬಿಸಿ ಮಾಡ್ಕೊಂಡು ಮತ್ತು ನಿನ್ನೆ ಮಾಡಿರ್ತಕ್ಕಂಥದ್ದು ರೊಟ್ಟಿ ಐತ್ರಿ, ಅದನ್ನು ಮುರ್ಕೊಂಡು ಹೋಗ್ತೇನೆ ರೀ ಇವಾಗ ನಾನು. ಇಲ್ಲೇ ಇಷ್ಟು ಚೌಳಿಕಾಯಿ ಪಲ್ಯ ಐತಿ ಮತ್ತು ಅದ್ರೊಳಗೆ ರೊಟ್ಟಿ ಐತ್ರಿ, ಅದನ್ನು ತೊಗೊಂಡು ಹೋಗ್ತೇನೆ ಇವಾಗ. ಸ್ವಲ್ಪ ಈ ಡ್ರೆಸ್ ಇಸ್ತ್ರಿ ಮಾಡ್ಕೊಂಡು ಸ್ನಾನ ಮಾಡ್ತೇನೆ ರೀ. ನಾನು ಮುದ್ದೆ ಆಗಿಬಿಟ್ಟಿತ್ತು ರೀ, ಕಾಟನಿಂದೆಲ್ಲ ರೀ, ಇದು ಜಲ್ದಿ ಮುದ್ದೆ ಆಗಿಬಿಡುತ್ತೆ. ನಾನು ಡ್ರೆಸ್ ಇಸ್ತ್ರಿ ಮಾಡ್ಕೊಂಡು ಬಂದು ಸ್ನಾನ ಮಾಡಿದೆ ರೀ. ಇವಾಗ ಭಾಳ ಟೈಮ್ ಐತೆ ನನ್ನ ಕಡೆ, ಸ್ವಲ್ಪ ಹೊತ್ತು ಬರ್ಕೊಂಡು ಕುಂದ್ರೋಣ್ರಿ ಇವಾಗ. ನಾನು ನೋಡ್ರಿಲ್ಲೇ ಬರ್ಕೊಂತ ಕುಂತಿದ್ದೆ. ಇವಾಗ ಟೈಮು ಆಯ್ತು. ಇವಾಗ ಹೋಗಿ ಪಲ್ಯ ಬಿಸಿ ಮಾಡ್ಕೊಂಡು ಟಿಫಿನ್ ಕಟ್ಕೊಂಡ್ಬಿಡೋಣ್ರಿ. ನೋಡಿರಿ ಇವಾಗಂತೂ ನಾನು ಕಾಲೇಜಿಗೆ ಹೋಗಿ ಬಂದೆ ರೀ. ಇವತ್ತು ಸ್ವಲ್ಪ 10 ನಿಮಿಷ ಲೇಟ್ ಆಗಿಬಿಟ್ರಿ. ಯಾಕಂದ್ರೆ ನಾನು ಕನ್ನಡ ಎಕ್ಸಾಮ್ ತೊಗೊಂಡಿದ್ರಿ, ಯೂನಿಟ್ ಟೆಸ್ಟ್. ಸೊ ಹಾಗಾಗಿ ನಮ್ಗೆ ಲೇಟಾಗಿ ಬಿಟ್ರಿ. ಇವಾಗ ಬಂದೆ. ಇವಾಗೆಲ್ಲ ಊಟ ಅದನ್ನೆಲ್ಲ ನೋಡ್ತೇನೆ ರೀ, ಮಾಡೋದಾದ್ರೆ ಮಾಡ್ತೀನಿ. ಯಾಕಂದ್ರೆ ಹೊಟ್ಟೆ ಹಸ್ದಿಲ್ಲ ರೀ. ಇವತ್ತು ರೊಟ್ಟಿ ತೊಗೊಂಡು ಹೋಗಿದ್ನಲ್ಲ ರೀ, ಸೊ ಹೊಟ್ಟೆನ ಹಸ್ದಿಲ್ಲ. ಸೊ ಹಾಗಾಗಿ ಇವಾಗೇನು ಊಟ ಮಾಡಿಲ್ಲ ರೀ ನಾನು. ಮತ್ತು ನಿಮ್ಗೇನಾದರೂ ನನ್ನ ಈ ಒಂದು ವ್ಲಾಗ್ ಇಷ್ಟ ಆಗಿತ್ತು ಅಂತಂದ್ರೆ ನನ್ನ ಚಾನಲ್ಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.